ನೋಡ್ತಿದ್ರಿ ಇದು ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ಸರ್ಕಲ್ನ ದೃಶ್ಯ, ಈಗಿನ ದೃಶ್ಯ. ಈ ಒಂದು ಜಾಗದಲ್ಲಿ 33 ವರ್ಷದ ಮುಂಚೆ 34 ವರ್ಷ ಅನ್ಬೋದು. ಸಿನಿಮಾ ಬಂದು 33 ವರ್ಷ ಆಯ್ತು. 33 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. 1993 ಜುಲೈ 20ನೇ ತಾರೀಕು ಆಕಸ್ಮಿಕ ಸಿನಿಮಾ ರಿಲೀಸ್ ಆಗಿತ್ತು. ಆ ಚಿತ್ರದ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು, ಅಪ್ಸಲೇಖ ಅವರ ಹಾಡು, ರಾಜ್ಕುಮಾರ್ ಅವರು ಹಾಡಿದಂತಹ ಹಾಡು, ಟಿ.ಎಸ್. ನಾಗಭೂಷಣ ಅವರು ನಿರ್ದೇಶನ ಮಾಡಿದ. ಸೊ ಈ ಸಿನಿಮಾದ ಹಾಡು ಈಗಲೂ ಪಾಪ್ಯುಲರ್. ಹುಟ್ಟಿದರೆ ಕನ್ನಡ ನೀವು ಹುಟ್ಟಬೇಕು ಅನ್ನೋದು ಹಿಂಗೆಲ್ಲ ತುಂಬಾ ವಿಶೇಷವಾದ ಹಾಡು. ಒಂದು ರೀತಿ ಕನ್ನಡ ನಾಡಿನ ಆನ್ಸರ್ ತರ ಆಗಿದೆ. ನಮ್ಮ ಊರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಚಿತ್ರೀಕರಣ ಮಾಡಿರುವಂಥದ್ದು ತುಂಬಾ ಖುಷಿ. ನಾವೆಲ್ಲ ಇನ್ನು ಚಿಕ್ಕವರು ಮೇಲಿಂದ ನೋಡ್ತಾ ಇದ್ವಿ. ರಾಜ್ಕುಮಾರ್ ಬಂದಿದ್ದಾರೆ, ಶೂಟಿಂಗ್ ಮಾಡ್ತಿದಾರಂತೆ. ಅವಾಗೇನು ಕಾಣ್ತಿರ್ಲಿಲ್ಲ. ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ಈ ಹಳದಿ ಪೇಟ ಧರಿಸ್ಕೊಂಡು ರಾಜ್ಕುಮಾರ್ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಟೇಕ್ ಮೇಲೆ ಟೇಕ್ ಇದ್ದಿತ್ತು. ಸೊ ಅವಾಗೆಲ್ಲ ಮಾತಾಡ್ತಿದ್ರು ಹುಡುಗರೆಲ್ಲ, ಸಿದ್ದರಾಮಯ್ಯ ಕಡೆನೂ ಮಾಡ್ಯಾರ ಅಂತ ಹೇಳಿ. ಸೊ ಆ ತರದ ನೆನಪುಗಳು ನಮ್ಗಿದೆ. ಆದ್ರೆ ಕಿತ್ತೂರು ಚೆನ್ನಮ್ಮ ಈಗಿನ ಒಂದು ದೃಶ್ಯ ಏನಿದೆ, ಆ ಒಂದು ಸರ್ಕಲ್ ಸಾಕಷ್ಟು ಬದಲಾವಣೆ ಆಗಿದೆ. ಆ ಒಂದು ಸರ್ಕಲ್ ನಲ್ಲಿ ರಾಜ್ಕುಮಾರ್ ಅವ್ರು ಕುಣಿದಂತ ಜಾಗ, ಅಲ್ಲೆಲ್ಲ ದೊಡ್ಡ ದೊಡ್ಡ ಪಿಲ್ಲರ್ಗಳು ಎದ್ದಿಂತಿವೆ. ಆ ನೆನಪು ಸೀದಾ ಈಗ ನೇರವಾಗಿ ಉಳಿದಿರುವಂತದ್ದು ಸಿನಿಮಾದ ಕ್ಲಿಪ್ ಅಲ್ಲಿ ರಿಯಲ್ ಆಗಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಈ ತರ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.